ಕ್ಲೀನ್ನ ಮಾಡ್ತೀವಿ, ಎಷ್ಟೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ. ಹಾಗೆ ತೋರಿಸ್ತೀನಿ ನೋಡಿ ನಮ್ಮ ಮನೇಲಿ ಎಷ್ಟು ಧೂಳು ಬರುತ್ತೆ ಅಂತ. ಪ್ರೈಸ್ ಎಲ್ಲ ತೆಗೆದು ಒರೆಸಿ ಇಡ್ತಾ ಇದ್ದಾರೆ. ಏನೇನೆಲ್ಲ ಹಂಗೆ ತುಂಬಿಟ್ರೆ ನೀನು? ಕಲ್ಲುಪ್ಪು ಪ್ಯಾಕೆಟ್ ಆಯ್ತಾ? ಎಷ್ಟೈತೆ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಟೈಮ್ ಬಂದು ಇವಾಗ 11 ಗಂಟೆ ಆಗ್ತಾಯಿದೆ. 9 ಗಂಟೆಯಿಂದ ಕ್ಲೀನ್ ಮಾಡೋಣ ಮನೇನ ಅಂತ ಅಂದ್ಬಿಟ್ಟು. ಸೊ ಟೈಮು 2 ಅವರ್ ಆಗೇ ಹೋಯ್ತು. ಇವಾಗ ಕ್ಲೀನಿಂಗ್ನ ಶುರು ಮಾಡ್ಕೊಂಡಿದ್ದೀವಿ. ಇನ್ನೇನು ಹಬ್ಬಕ್ಕೆ ಇನ್ನೊಂದು 4-5 ದಿವಸ ಇದೆ. ಇವಾಗ ಮನೆ ಕ್ಲೀನಿಂಗ್ನ ಶುರು ಮಾಡ್ತಾಯಿದ್ದೀವಿ. ಸಂಡೇ. ಸೊ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ನೋಡೋಣ ಮನೆ ಕ್ಲೀನಿಂಗು ಎಷ್ಟೊತ್ತಾಗುತ್ತೆ ಇವತ್ತು ಅಂತ. ಇವತ್ತೇ ಫುಲ್ಲು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಮುಗಿಸ್ಬಿಡ್ಬೇಕು. ಕಿಚನ್ ಆಗಿರ್ಬೋದು ಅಥವಾ ರೂಮ್ಗಳು ಮತ್ತು ಹಾಲು ಎಲ್ಲನೂ ಎಷ್ಟಾಗುತ್ತೋ ಅಷ್ಟು ಸ್ಕ್ರೀನ್ಗಳೆಲ್ಲ ತೆಗೆದಾಕಿದ್ದೀನಿ. ಅದನ್ನೆಲ್ಲ ಇವಾಗ ತೊಳಿಬೇಕು. ಸೊ ನೋಡೋಣ ಬನ್ನಿ ಯಾವ ರೀತಿ ಎಷ್ಟು ಬೇಗ ಕ್ಲೀನ್ನ ಮಾಡ್ತೀವಿ, ಎಷ್ಟೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ನಮ್ಮ ಮನೆಯವರು ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಕೊಡ್ತಾಯಿದ್ದಾರೆ. ಹಾಗೆ ತೋರಿಸ್ತೀನಿ ನೋಡಿ ನಮ್ಮ ಮನೇಲಿ ಎಷ್ಟು ಧೂಳು ಬರುತ್ತೆ ಅಂತ. ಸೊ ಒರೆಸ್ತಾ ಇದ್ರೂ ಧೂಳು ಇದ್ದೇ ಇರುತ್ತೆ. ಇವಾಗ ಈ ಪ್ರೈಸ್ ಎಲ್ಲ ತೆಗೆದು ಒರೆಸಿ ಇಡ್ತಾ ಇದ್ದಾರೆ. ಸೊ ಅದಕ್ಕೆ ಇದಿಷ್ಟ ಆಯಿತು. ಹಾಗೆ ಟಿ ವಿ ಈ ಸೈಡೆಲ್ಲ ನಾನು ಒರೆಸಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಈ ಸೈಡೆಲ್ಲ ಒರೆಸ್ಬೇಕು. ನಮ್ಮ ಮನೆಯ ಪರಿಸ್ಥಿತಿ ಇದಾಗಿದೆ ಇವಾಗ ಹಬ್ಬಕ್ಕೆ ಕ್ಲೀನಿಂಗ್. ಸರ್ ಧೂಳು ಹೋಗಂಗೆ ಒರೆಸ್ತಾ ಇದ್ದೀರಾ ಇಲ್ಲ ಧೂಳು ಹಂಗೆ ಇರಂಗೆ ಒರೆಸ್ತಾ ಇದ್ದೀರಾ? ಹಾಂ, ನೀಟಾಗಿ ಒರೆಸಿ. ಧೂಳೆಲ್ಲ ಒಂಚೂರು ಇರಬಾರ್ದು. ಸೊ ನೋಡಿ, ಗಿಫ್ಟ್ ಎತ್ತಿದ್ರೆ ಅಲ್ಲಿ ಧೂಳು ಇರಲ್ಲ. ಗಿಫ್ಟ್ ಇಲ್ದಿರ ಏನು ಐಟಮ್ ಇಲ್ದೇ ಇರೋ ಕಡೆ ಎಷ್ಟು ಧೂಳು ಐತೆ ನೋಡಿ ಯಾವ ಥರ ಐತೆ ಅಂತ. ಸೊ ಇವಾಗ ಇಲ್ಲಿ ಒರೆಸಿ ಜೋಡಿಸ್ಬಿಟ್ಟು ಅದಾದಮೇಲೆ ಇದನ್ನು ತೆಗಿತಾ ಇರೋದು. ಸಿಕ್ಕಾಪಟ್ಟೆ ಧೂಳು ಬರುತ್ತೆ. ಈ ಕಿಟಕಿ ಬೇರೆ ತೆಗೆದ್ಬಿಟ್ಟಿರ್ತಾರೆ ನಮ್ಮ ಮಕ್ಕಳು. ಆ ಮೆಶ್ ಹಾಕಿದ್ದೀವಿ. ಆ ಮೆಶಲ್ಲೇ ಒಂದು ರಾಶಿ ಧೂಳಿತ್ತು. ಇನ್ನೂ ಅಡುಗೆ ಮನೆ ಮುಟ್ಟೇ ಇಲ್ಲ ನಾನು. ಅಡುಗೆ ಮನೆ ಯಾವಾಗ ಕ್ಲೀನ್ ಮಾಡೋದೋ ಗೊತ್ತಿಲ್ಲ. ಯಾಕೆ ಅದೆಲ್ಲ ಏನಕ್ಕೆ ಬೇಡ? ಚೆನ್ನಾಗಿ ಐತಲ್ಲ ನೋಡಿ. ಇದು ರಬ್ಬರ್ ಎಲ್ಲ ಚೆನ್ನಾಗಿ ಐತಲ್ಲಮ್ಮ. ಇದೇನಿದು ಇಷ್ಟೊಂದು ಐತೆ ನೋಡ್ರಿ ತರ್ಸ್ಕೊಳ್ಳೋದು ಎಲ್ಲ ಬಿಸಾಕೋದು. ಇದು ನೋಡು, ಇದು ಚೆನ್ನಾಗೈತಿ. ಇದು ನನ್ನ ಜುಟ್ಟಿಗೆ ಹಾಕೋಬೋದು. ಅದೆರಡು ಎತ್ತಿಡು, ಒದ್ರುಬಿಟ್ಟು ಎಲ್ಲ ವೇಸ್ಟ್ ಮಾಡ್ತಾರೆ. ಹೀಗೆ ನಮ್ಮ ಮಗಳು ನೋಡಿ ಏನೋ ಮಾಡಿದಾಳೆ ಅದರಲ್ಲಿ. ಎಂತ ಇದು ಬಳೆಗಳನ್ನ ಹಾಕ್ಬಿಟ್ಟು ಕ್ಲಿಪ್ಗಳು ಹಾಕಿಟ್ಬಿಟ್ಟವಳೆ. ಇವಾಗ ಏನಪ್ಪ ಅಂತಂದರೆ ರೂಮಲ್ಲಿ ಯಾವ್ದು ಬೇಕು ಯಾವ್ದು ಬೇಡ ವಯರ್ಗಳು, ಒಂದಷ್ಟು ಬೇಡದಿರೋ ಪೇಪರ್ಗಳು, ಅದು ಇದು ಎಲ್ಲ ತೊಗೊಬಂದು ಎಲ್ಲಂದ್ರಲ್ಲಿ ಡ್ರಾಯರಲ್ಲಿ ಅಲ್ಲಿ ಇಲ್ಲಿ ಹಾಕ್ತಾನೆ ಇರ್ತೀವಲ್ವ. ಸೊ ಹಾಗಾಗಿ ಯಾವ್ದು ಬೇಕು ಯಾವ್ದು ಬೇಡ ನೋಡ್ಬಿಟ್ಟು ಬಿಸಾಕ್ಬಿಡು ಅಂತ ಅಂದ್ಬಿಟ್ಟು ನಮ್ಮ ಯಜಮಾನ್ರಿಗೆ ಹೇಳಿದ್ದಕ್ಕೆ ಅವರೆಲ್ಲ ಬಂದು ಚೆಕ್ ಮಾಡಿದ್ರು. 2-3 ಬಿಸಾಕಿದ್ರಷ್ಟೇ. ಮತ್ತೆ ಎಲ್ಲನೂ ವಾಪಸ್ಸು ಅದರೊಳಗಡೆ ಇಟ್ಟಿದ್ದಾರೆ. ಎಲ್ಲ ಬೇಕಾಗುತ್ತೆ ನಿಂಗೇನು ಗೊತ್ತು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಎಲ್ಲ ವಾಪಸ್ ಅದರೊಳಗಡೆ ಹಾಕಿದ್ರು. ನಾವು ಅವಾಗ ಎಷ್ಟೇ ಕ್ಲೀನ್ ಮಾಡ್ತಾಯಿದ್ರು ಅದು ಹೆಂಗೆ ಬಂದು ಸೇರ್ಕೊಳ್ಳುತ್ತೆ ಅಂತ ಗೊತ್ತಿಲ್ಲ. ಸುಮಾರು ಐಟಮ್ ಅಂತೂ ಬಂದು ಸೇರ್ಕೊಳ್ಳುತ್ತೆ. ಫ್ರೆಂಡ್ಸ್, ಇವಾಗ ನಾನು ಅಡುಗೆ ಮನೆ ಕ್ಲೀನ್ ಮಾಡಿಬಿಡೋಣ ಅಂತ ಬಂದಿದ್ದೀನಿ. ಹಾಲು ರೂಮು ಎಷ್ಟು ಮಾಡಿದ್ರು ಮುಗಿತಾನೆ ಇಲ್ಲ. ಅದಕ್ಕೆ ಅವ್ರಿಗೆ ಬಿಟ್ಬಿಟ್ಟು, ಇಲ್ಲ ಅಂತಂದರೆ ನಾನು ನೈಟು 10 ಗಂಟೆ ಆದರೂ ಪಾತ್ರೆ ತೊಳ್ಕೊಂಡು ನೀರಲ್ಲಿ ಕುತ್ಕೊಬೇಕಾಗುತ್ತೆ. ಅದಕ್ಕೆ ಇವಾಗ ನಾನು ಸದ್ಯಕ್ಕೆ ಅಡುಗೆ ಮನೆನ ಕ್ಲೀನ್ ಮಾಡಿಬಿಡೋಣ. ಬಾಕ್ಸ್ ಎಲ್ಲ ತೊಳೆದ್ಬಿಟ್ಟು ಜೋಡ್ಸೋಕೆ ಒಬ್ರು ಕೊಟ್ಬಿಟ್ರೆ ಒರ್ಸೋಕ್ಕೆ ಮತ್ತು ಬಾಕ್ಸ್ ಒಳಗಡೆ ಕಾಳುಗಳು ಹಾಕೋದಕ್ಕೆ ಒಬ್ರಿಗೆ ಹೇಳ್ಬಿಟ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಇದನ್ನು ಮಾಡೋಕ್ಕೆ ಶುರು ಮಾಡ್ತಾಯಿದ್ದೀನಿ.
ಇಲ್ಲಾಂತಂದರೆ ಟೈಮ್ ಆಗಿಬಿಡುತ್ತೆ. ಆಮೇಲೆ 11 ಗಂಟೆ ಆದರೂ ಇದನ್ನೇ ಅಡುಗೆ ಮನೆಯೇ ಕ್ಲೀನ್ ಮಾಡ್ಕೊಂಡು ಕುತ್ಕೊಬೇಕಾಗುತ್ತೆ. ಸೊ ಒರೆಸೋದೆಲ್ಲ ಬೇಕಾದರೆ ಆಮೇಲೆ ನಾಳೆನೂ ಮಾಡ್ಕೋಬೋದು ಸೋಮವಾರ. ಇವತ್ತು ನನಗೆ ಕೆಲಸ ರಜೆ ಇದೆಯಲ್ಲ, ನಾಳೆಯಿಂದ ಕೆಲ್ಸಕ್ಕೆ ಹೋಗಬೇಕು. ಅದಕ್ಕೆ ಫಸ್ಟು ಇದನ್ನು ಮುಗಿಸ್ಬಿಡೋಣ ಅಂತ. ಸೊ ಒಂದೇ ದಿವಸದಲ್ಲಿ ಅಡುಗೆ ಮನೆ ಮತ್ತು ಮನೆ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡೋದು ತುಂಬ ಕಷ್ಟ. ಒಂದು 2-3 ದಿವಸನಾದರೂ ಇದ್ದರೆ ನಿಧಾನಕ್ಕೆ ಸ್ವಲ್ಪ ಮಾಡ್ಕೊಬೋದು. ಅರ್ಜೆಂಟಲ್ಲಿ ಮಾಡೋಕ್ಕಂತೂ ತುಂಬ ಅಂದರೆ ತುಂಬಾ ಕಷ್ಟ. ಸೊ ಏನೂ ಮಾಡೋಕ್ಕಾಗಲ್ಲ, ಇರೋದು ಒಂದು ದಿವಸ ಟೈಮು. ಇವತ್ತು ಎಷ್ಟಾಗುತ್ತೋ ಅಷ್ಟು ನೀಟೆಲ್ಲ ಮಾಡಿಬಿಡ್ಬೇಕು. ಆದರೆ ಫ್ರಿಡ್ಜು ಕೂಡ ಇವತ್ತೇ ಮಾಡ್ತೀನಿ, ಆಗಿಲ್ಲ ಅಂದರೆ ಫ್ರಿಡ್ಜು ನಾಳೆನ ಮಾಡ್ಕೋತೀನಿ. ಸೊ ಬನ್ನಿ ಇವಾಗ ಇದನ್ನೆಲ್ಲ ಕಾಳುಗಳೆಲ್ಲ ತೆಗೆದು ಒಂದು ಸೈಡ್ ಇಟ್ಕೊಬೇಕು. ಇದೇ ತಲೆನೋವು ಕೆಲಸ, ಈ ಕಾಳುಗಳೆಲ್ಲ ತೆಗಿಯೋದು ಮತ್ತು ಆ ಬಾಕ್ಸ್ಗಳಿಗೆ ಹಾಕಿ ಜೋಡಿಸೋದು, ಇದು ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ. ಅದಕ್ಕೆ ಇವಾಗ ಅದನ್ನು ಶುರು ಮಾಡ್ತಾಯಿದ್ದೀನಿ. ಹಾಗೆ ಇವಾಗ ನಾನು ಬಚ್ಚಲ ಮನೆಯಲ್ಲೇ ಬಾಕ್ಸ್ಗಳೆಲ್ಲ ಹಾಕ್ಕೊಂಡು ತೊಳಿತಾ ಇದ್ದೀನಿ. ಇದು ಸ್ವಲ್ಪ ಚಿಕ್ಕದಾಯಿತು ಬಚ್ಚಲ ಮನೆ, ಯಾಕೆಂದರೆ ಸಿಂಕ್ ಹತ್ರ ನಿಂತ್ಕೊಂಡು ಎಷ್ಟು ಅಂತ ತೊಳೆಯೋಕ್ಕಾಗುತ್ತೆ ಪಾತ್ರೆಗಳು. ಅದಕ್ಕೆ ನಾನು ಬಚ್ಚಲನ್ನೇ ಒಂದು ಸರಿ ನೀಟಾಗಿ ತೊಳೆದ್ಬಿಟ್ಟು ಅದಾದಮೇಲೆ ಅಲ್ಲಿ ಹಾಕ್ಕೊಂಡು ಪಾತ್ರೆಗಳೆಲ್ಲ ತೊಳಿತಾ ಇದ್ದೀನಿ. ಹಾಗೆ ಸಂಜಯ್ ಅವ್ರಿಗೆ ಈ ಶೆಲ್ಫೆಲ್ಲ ಒರೆಸ್ಬಿಡು ಅಂತ ಅಂದ್ಬಿಟ್ಟು ಹೇಳಿದೆ. ಅವ್ರೇನು ಹೇಳ್ತಾಯಿದ್ರು ಗೊತ್ತಾ, ಲಾಸ್ಟ್ ಮಂತ್ ನಾವು ಏನು ಕಾಕ್ರೋಚ್ ಇದೆ ಅಂತ ಅಂದ್ಬಿಟ್ಟು ಔಷಧಿನ ಹೊಡಿಸಿದ್ವಿ, ಅವಾಗೆಲ್ಲ ಕ್ಲೀನ್ ಮಾಡಿದ್ದೀವಲ್ಲ ಸಾಕು ಅಂತ ಹೇಳ್ತಾಯಿದ್ರು. ಸೊ ಹಬ್ಬಕ್ಕೆ ಹಬ್ಬ ಮಾಡ್ತೀವಿ ಅಂತಂದರೆ ಕ್ಲೀನ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಹೇಳಿದ್ಮೇಲೆ ಸರಿ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಇವಾಗ ಒರೆಸ್ತಾ ಇದ್ದಾರೆ. ನಾನು ಯಾವಾಗಲೂ ಇದೇ ಥರ ಆಗುತ್ತೆ ನನಗೆ. ಒಂದು ಕೆಲ್ಸಕ್ಕೆ ಹೋಗ್ತೀನಲ್ವ, ಹಾಗಾಗಿ ಲಾಸ್ಟಲ್ಲಿ ಮಾಡ್ಕೊಳ್ಳೋಣ, ಇನ್ನೊಂದು ವಾರ ಇದ್ದಾಗ ಮಾಡ್ಕೊಳ್ಳೋಣ, 10 ದಿವಸ ಇದ್ದಾಗ ಮಾಡ್ಕೊಳ್ಳೋಣ ಅಂದ್ಕೊಳ್ಳೋದು. ಆದರೆ ಅದು ಇನ್ನೊಂದು 4 ದಿವಸ 3 ದಿವಸ ಇರುವಾಗಲೇ ನಾನು ಹಬ್ಬಕ್ಕೆ ಮನೇನ ಕ್ಲೀನ್ ಮಾಡೋ ಥರನೇ ಆಗುತ್ತೆ ಯಾವಾಗಲೂ ಅಷ್ಟೇ. ಇವಾಗ ನೋಡ್ತಾ ಇರ್ಬೋದು ನಾನೆಲ್ಲ ಅಲ್ಲಿ ತೊಳೆದು ಕೊಟ್ಟಂಗೆ ಸಂಜಯ್ ಅವ್ರು ತಂದು ಒರೆಸ್ತಾ ಇದ್ದಾರೆ. ಹಾಗೆ ಇದು ಏನಪ್ಪ ಅಂತಂದರೆ ನನ್ನ ಮಗಳು ಇಲ್ಲಿ ಸಿಂಕಲ್ಲಿ ಡೈಲಿ ಯೂಸ್ ಮಾಡಿದ ಪಾತ್ರೆಗಳಿತ್ತಲ್ಲ, ಟಿಫನ್ದಾಗಿರ್ಬೋದು ಕಾಫಿದಾಗಿರ್ಬೋದು, ಸರಿ ಬಚ್ಚಲಲ್ಲಿ ಹಾಕ್ಕೊಂಡ್ರೆ ಮತ್ತೆ ಬಚ್ಚಲೆಲ್ಲ ಜಿಡ್ಡಾಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಮಾತ್ರ ಹಾರಿಕಾ ಸಿಂಕಲ್ಲೇ ತೊಳೆದ್ಬಿಟ್ಲು. ಸೊ ಕಿಟಕಿ ಇದೆಲ್ಲ ಒರೆಸಿ ಇಟ್ಟಿದ್ರು. ಏನಪ್ಪ ಅಂತಂದರೆ ನಾನು ಫೈನಲಾಗಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ವಿಡಿಯೋನ ಮಾಡ್ಕೊಂಡೇ ಇಲ್ಲ. ನಮ್ಮ ಮಗಳಿಗೆ ಹೇಳಿದ್ದೆ, ಬಟ್ ಅವಳು ಮಾಡ್ಕೊಂಡೇ ಇಲ್ಲ. ನಾನು ಇಷ್ಟರಲ್ಲೇ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಬಿಟ್ಟು ಅನ್ಕೊತಾ ಇದ್ದೀನಿ. ಹೇಗಿದ್ದರೂ ಹಬ್ಬಕ್ಕೆ ಮನೇನ ಕ್ಲೀನ್ ಕೂಡ ಮಾಡಿದ್ದೀವಲ್ಲ, ಅದಕ್ಕೆ ಹೋಮ್ ಟೂರ್ ಕೂಡ ಮಾಡೋಣ ಅಂತ. ಫ್ರೆಂಡ್ಸ್ ಫೈನಲಿ ಮನೆ ಕ್ಲೀನಿಂಗ್ ಅಂತೂ 1/4 ಭಾಗ ಮುಗ್ದಿದೆ, ಇನ್ನೊಂದು 1/4 ಭಾಗ ಇದೆ. ಸೊ ನೋಡಿ ಇವಾಗ ಇದನ್ನೆಲ್ಲ ಜೋಡಿಸಿ ಅದಾದ್ರ ಜಾಗಕ್ಕೆ ಅದನ್ನು ಇಟ್ಬಿಟ್ರೆ ಆಮೇಲೆ ಒಂದು ರೌಂಡು ನೀಟಾಗಿ ಗೂಡಿಸಿ ಒರೆಸ್ಕೊಂಡ್ಬಿಟ್ರೆ ಆಗುತ್ತೆ. ಹಾಗೆ ಫ್ರಿಡ್ಜ್ ಒಂದು ಇನ್ನೂ ಕ್ಲೀನ್ ಮಾಡಿಲ್ಲ, ನೋಡೋಣ ಆದರೆ ಇವತ್ತು ಇಲ್ಲಾಂದರೆ ನಾಳೆ. ಇವಾಗಲೇ ಸಾಕಾಗ್ಬಿಟ್ಟೈತೆ, ಇನ್ನು ನಾಳೆ ಕೆಲ್ಸಕ್ಕೆ ಬೇರೆ ಹೋಗಬೇಕು. ಸೊ ನೋಡೋಣ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೋಡುವ ಇಲ್ಲಿ ನೋಡಿ ನಮ್ಮ ಮನೆಯವ್ರ ಕತೆ, ಅರ್ಧ ತಿನ್ಕೋತಾವ್ರೆ ಅರ್ಧ ಜೋಡಿಸ್ತಾವ್ರೆ. ಸೊ ಏನಪ್ಪ ತಿಂದಿದ್ದೀನೀಗ? ಓಹೋ ಕಾಂಗ್ರೆಸ್ಸಾ? ಅಲ್ಲೊಂದು ಜಿರ್ಲೆ ಓಡಾಯ್ತು, ಎಲ್ಲಿ ಓಡಾಯ್ತು ಅಂತ ಗೊತ್ತಿಲ್ಲ. ಈಗ ಈ ಕಡೆ ಸಾಸ್ಗಳೈತಲ್ಲ ಅಲ್ಲಿ ಬಂತು. ಆ ಸಾಸ್ ಖಾಲಿ ಆಗಿರೋದೆಲ್ಲ ಬಿಸಾಕು. ಏನೇನೆಲ್ಲ ಹಂಗೆ ತುಂಬಿಟ್ರೆ ನೀನು ಏನೈತಿ ಏನಿಲ್ಲ ಅಂತ ನಾನು ನೋಡ್ಕೋಬೇಕಿತ್ತಲ್ಲ. ಅಯ್ಯಯ್ಯೋ, ಇದು ನೋಡಿ ಎಕ್ಸ್ಟ್ರಾ ಎಣ್ಣೆ ಇತ್ತಾ? ಅರಶಿನ, ಎಣ್ಣೆ ಇಲ್ಲ, ಉಪ್ಪು, ಕಲ್ಲುಪ್ಪು ಪ್ಯಾಕೆಟ್ ಐತಾ? ಎಷ್ಟೈತೆ? ಹಾಗೆ ನಾನು ಯಾವ್ದ್ಯಾವ್ದು ರೇಷನ್ ಇದೆ ಯಾವ್ದ್ಯಾವ್ದು ಇಲ್ಲ ಅಂತ ಚೆಕ್ ಮಾಡೋಣ ಅನ್ನೋಷ್ಟೊತ್ತಿಗೆ ಸಂಜೆ ಅವರೆಲ್ಲ ಹಾಕ್ಬಿಟ್ಟಿದ್ರು. ಸರಿ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆಮೇಲೆ ಸುಮ್ಮನೆ ಆಗಿದ್ದೀನಿ. ಇದು ಆಯ್ತಾ ಇದ್ರದ್ದು? ನೆಕ್ಸ್ಟ್ ನನ್ನ ಬರ್ಡೇ ನನ್ನ ಫೋನ್ ಹಾಗೆ ಇದು ಬಂದು ಸೋಮವಾರ ಸಾಯಂಕಾಲ ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ದೆ. ರೋಡಲ್ಲಿ ನೋಡಿ ಎಷ್ಟು ಟ್ರಾಫಿಕ್ ಅಂತ ಅಂದ್ಬಿಟ್ಟು. ಅದಾದಮೇಲೆ ರೇಷನ್ ಕೂಡ ಬೇಕಿತ್ತಲ್ಲ, ಗೋಧಿ ಹಿಟ್ಟು ಖಾಲಿಯಾಗಿತ್ತು, ಅಕ್ಕಿ ಬೇಕಿತ್ತು ಮತ್ತು ಎಣ್ಣೆ ಬೇಕಿತ್ತು. ನನಗೆ ಯಾವ್ದ್ಯಾವ್ದು ಖಾಲಿ ಆಗಿದೆ ಅನ್ನಿಸ್ತು.
ಅದನ್ನೆಲ್ಲ ತೊಗೊಂಡು ಬಂದೆ. ಹಾಗೆ ಮೈದಾ ತೊಗೊಂಡು ಬಂದೆ. ಒಬ್ಬಟ್ಟು ಮಾಡೋದಾ ಬೇಡವಾ ಅಂತ ಇನ್ನೂ ಯೋಚನೆ ಮಾಡ್ತಾಯಿದ್ದೀನಿ. ಸೊ ರೇಷನ್ ಅಂತೂ ತಂದು ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಸೊ ಎಲ್ಲ ರೇಟು ಜಾಸ್ತಿ ಆಗಿಬಿಟ್ಟಿದೆ. ಅಕ್ಕಿಗೆ ಮತ್ತೆ 2 ರೂಪಾಯಿ ಜಾಸ್ತಿ ಆಗಿದೆಯಂತೆ. ನಾನು 78 ರೂಪಾಯಿ ಕೊಟ್ಟು ತರ್ತಾಯಿದ್ದೆ, ಇವಾಗ 80 ರೂಪಾಯಿ ಆಗಿದೆ ಅಂತ ಹೇಳಿದ್ರು. ನಾನು ಅದೇ ಹೇಳ್ತಾಯಿದ್ದೆ, ಏನು ಡೈಲಿ ವಾರ ಡೈಲಿ ಅಲ್ಲ, ವಾರ 4 ರೂಪಾಯಿ 2 ರೂಪಾಯಿ ಕೆ ಜಿಗೆ ಹೆಚ್ಚಿಗೆ ಮಾಡ್ತಾಯಿದ್ದಾರೆ. ಒಂದು 10 ಐಟಮ್ ತಂದೋ ಇಲ್ವೋ 1700 ರೂಪಾಯಿ ಆಗೋಯ್ತು ಇವತ್ತು. ಹಾಗೆ ಒಂದು ಸ್ವಲ್ಪ ಫ್ರೂಟ್ಸ್ ಕೂಡ ತೊಗೊಂಡು ಬಂದೆ. ಏನಿಲ್ಲ, ಒಂದು ಎರಡೆರಡು ಫ್ರೂಟ್ ತೊಗೊಂಡಿದ್ದೀನಿ ಅಷ್ಟೇ, ಅದಕ್ಕೊಂದು 120 ಆಯಿತು. ಸೊ ನೋಡಿ, ಇಷ್ಟೆಲ್ಲ ನನಗೆ ಏನು ನೆನಪಿದೆ ಅದನ್ನು ತೊಗೊಂಡು ಬಂದಿದ್ದೀನಿ. ಏನು ಲಿಸ್ಟ್ ಮಾಡ್ಕೊಂಡು ಹೋಗಿ ಆ ಥರ ಎಲ್ಲ ತಂದಿಲ್ಲ. ಏಕೆಂದರೆ ಒಂದು ಸ್ವಲ್ಪ ಮನೆಯಲ್ಲೂ ಕೂಡ ಐಟಮ್ ಇದೆ, ಹಬ್ಬಕ್ಕೆ ಬೇಕಾಗ್ಬೋದು ಅಂತ ಅಂದ್ಬಿಟ್ಟು ಈ ಬೇಳೆ ಬೆಲ್ಲ ಇದೆಲ್ಲ ತೊಗೊಂಡು ಬಂದಿದ್ದೀನಿ. ಇನ್ನು ಒಬ್ಬಟ್ಟು ಮಾಡ್ತೀನ ಇಲ್ವಾ ಅಂತ ಗೊತ್ತಿಲ್ಲ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಜಾಸ್ತಿ ವಿಡಿಯೋನ ಮಾಡೋಕ್ಕಾಗಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.